ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಬ್ಲಾಗ್ನ ನಾನು ಶಾರ್ಪ್ ಈವ್ನಿಂಗ್ 4:30 ಶುರು ಮಾಡ್ತಾ ಇದ್ದೀನಿ. ಏನಿಲ್ಲ, ಮನೇಲಿ ಇದ್ದು ಬೇಜಾರಾಗಿತ್ತು. ಅಂದರೆ ಜಾಸ್ತಿ ಹೊರಗಡೆ ಎಲ್ಲೂ ಹೋಗಲ್ಲ. ಅದು ಎಷ್ಟು ಬಿಸಿಲಿದೆ ಅಂತಂದರೆ, ಈ ಬಿಸಿಲಿರೋ ಲೆವೆಲ್ಗೆ ಹೊರಗಡೆ ಹೆಂಗಪ್ಪ ಹೋಗೋದು ಅನ್ನೋ ರೀತಿ ಅನ್ನಿಸ್ತಾ ಇರುತ್ತೆ. ಏನಾದರೂ ಕೆಲಸ ಇತ್ತು, ಇಲ್ಲ ಎಲ್ಲಾದರೂ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಅನಿಸಿದ್ರೇ. ಬಟ್ ನಾವು ಮನೇಲೆ ಇದ್ದು ಬೇಜಾರಾಗಿತ್ತು ಅಲ್ವಾ. ಸೊ ಇವತ್ತು ಸ್ವಲ್ಪ ಹಾಗೆ ಚಾಟ್ಸ್ ತಿನ್ಕೊಬೋಣ ಅಂತ ಅಂದ್ಬಿಟ್ಟು ನಾನು, ಮಮ್ಮಿ, ಬುಜ್ಜಿ 3 ಜನ ಹೋಗ್ತಾ ಇದ್ವಿ. ಸೊ ಅವರು ಕೂಡ ರೆಡಿ ಆಗಿದ್ದಾರೆ. ಚಾಟ್ಸ್ ಅಂತ ಅಂದರೆ ಎಲ್ಲೆಲ್ಲೂ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಆ್ಯಂಡ್ ನಮ್ಮದು ಒಂದು ಸ್ಪಾಟ್ ಇದೆ, ಅದು ಪಾನಿಪುರಿನೇ ತಿನ್ನಬೇಕು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಅಂತ ಐ ಥಿಂಕ್ ತೋರಿಸಿದ್ದೀನಿ, 1-2 ಸಲ ತೋರಿಸಿದ್ದೀನಿ. ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ನನ್ನ ಮಗಳ ಅದು ಒಂದು ದೊಡ್ಡ ಆಸೆ. ಅದು ಮಧ್ಯಾಹ್ನ ಬಂದ್ಬಿಟ್ಟು ತೊಡೆ ಮೇಲೆ ಮಲ್ಕೊಂಡಿರ್ತಾರೆ. ಮಮ್ಮಿ ಮಮ್ಮಿ ಇವತ್ತು ನಾನು ಏನೋ ತಿನ್ಬೇಕು ಮಮ್ಮಿ ಅಂತ ಅಂದ್ರೆ ಅತ್ತೆವೆಲ್ಲ ವಿಡಿಯೋ ಮಾಡ್ಬೇಕು ಅನ್ನಿಸ್ತದೆ. ವಿಡಿಯೋ ಏನಾಗಿರಲ್ಲ. ಅವಳಿಗೇನೋ ಪಾನಿಪುರಿ ಅಂದ್ರೆ ಪಾನಿಪುರಿನೋ ಏನೋ ಇದ್ರಲ್ಲಿ ಚೆನ್ನಾಗಿ ಕೊಡ್ತಾರೆ ಒಂದ್ ಜಾಗದಲ್ಲಿ, ಅಲ್ಲಿ ತಿನ್ಬೇಕು ಅನ್ನೋ ಆಸೆ ಬಂದ್ಬಿಟ್ಟಿದೆ ಅವಳಿಗೆ. ಅಂದ್ರೆ ನಮ್ ಕಡೆ ಇದು ಪಾನಿಪುರಿ ಹತ್ರದಲ್ಲೇ ಮಸಾಲೆ ಪುರಿ ಸಿಗುತ್ತೆ, ಗೋಲ್ಗಪ್ಪ ಮಸಾಲೆ ಪುರಿನೂ ಸಿಗುತ್ತೆ ಹತ್ರದಲ್ಲಿ. ಇದನ್ನು ನಿಯರ್ ಏನೇ ಇರೋದು. ಗೋಲ್ಗಪ್ಪ ಬಂದು ಅದೇ ನಾರ್ತ್ ಸ್ಪೆಷಲಿಸ್ಟ್. ನಿಯರ್ ಏನಿಲ್ಲ, ಅಲ್ಲಿ ಒಂದು 3-4 ಕಿಲೋಮೀಟರ್ ಆಗತ್ತೆ ಕರ್ಕೊಂಡು ಹೋಗೋ ಜಾಗ ಅಷ್ಟೇ. ಯಾಕೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅಲ್ಲ ಕರ್ಕೊಂಡು ಹೋಗ್ತಾಳೆ. ಎಸ್, ಅವತ್ತು ಇಲ್ಲೂ ಚೆನ್ನಾಗಿತ್ತು ಪುಟ. ಏನ್ ಮಮ್ಮಿ? ಮಸಾಲೆ ಪುರಿ ತಿಂದ್ವಿ ಅಲ್ಲಿ. ಮಸಾಲೆ ಚೆನ್ನಾಗಿತ್ತು, ಮಸಾಲೆ ಚೆನ್ನಾಗಿತ್ತು. ಆದ್ರೆ ಗೋಲ್ಗಪ್ಪ ಇಲ್ಲೆಲ್ಲೂ ನಾವು ತಿಂದೇ ಇಲ್ಲ, ನೋಡಿದ್ದೀರಾ? ನನಗ್ ಗೊತ್ತಿಲ್ಲ. ಈಗ ನೀನು ಪಾನಿಪುರಿ ಅಲ್ಲಿ ತಿನ್ಕೋ, ಮಸಾಲೆ ಪುರಿ ಮಸಾಲೆ ಪುರಿ ಬದಲು ನಂಗೆ ಇಲ್ಲೇ ಅಲ್ಲಿಲ್ಲ ಮಸಾಲೆ ಪುರಿ. ನನಗೆ ಮಸಾಲೆ ಪುರಿ ಇಷ್ಟ. ಮಮ್ಮಿ ಮಸಾಲೆ ಪುರಿ ಎಲ್ಲಿ ಹೋಗ್ಲಿ, ಮಮ್ಮಿ ಗೋಬಿ ತಿಂತೀರಾ? ಇಲ್ಲ ಮಸಾಲೆ ಪುರಿ ತಿಂತೀನಿ ನಾನು ಅಂತಾರೆ. ಸೊ ನಮ್ಮ ಮಮ್ಮಿ ಯಾವಾಗ್ಲೂ ಮಸಾಲೆ ಪುರಿನ ಬಿಡೋದೇ ಇಲ್ಲ. ನನ್ನ ಮಗ ಅಂತೂ ಹೋದ್ ಕಡೆಲ್ಲ ಆಯ್ತು. ನನ್ನ ಮಗನ ಅಮೃತ ಗೋಬಿ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಇವಾಗ ಹಂಗಿದ್ರೆ ಟೈಮ್ ಆಯ್ತು. ಇವತ್ತು ಫುಲ್ ತಿನ್ನೋದೇ ಆಗ್ಲಿ ನಮ್ಮ ಬುಜ್ಜಿ, ನಾನು ನನ್ನ ಮಗಳು. ಇವತ್ತು 5 o'clock ಆದ್ರೂ ವೆದರ್ ಹೆಂಗಿದೆ ಅಂತ ಅಂದ್ರೆ, ಇನ್ನೇನು ಹತ್ರ 5 o'clock ಆಯ್ತು. ಹೆವಿ ಬಿಸಿಲಿದೆ ಹೊರಗಡೆ, ಇನ್ನು ಡೌನ್ ಆಗ್ತಾ ಹೋಗುತ್ತೆ. ಅಂದ್ರೆ ಬೈಕಲ್ಲಿ ಏನು ಹೋಗಲ್ವಲ್ಲ, ಆಟೋದಲ್ಲಿ ಬಿಸ್ತಾರೆ ಏನ್ಬಿಡ. ಆಟೋ ಬುಕ್ ಮಾಡ್ಕೊಳ್ತೀವಿ, ಹೋಗ್ತೀವಿ. ಇನ್ನೇನಿಲ್ಲ, ಬುಕ್ ಮಾಡಿಬಿಟ್ರೆ ಏನು ಒಂದು 50 ರೂಪಾಯಿ 60 ರೂಪಾಯಿ ತಗೋಬೋದು ಒಂದು ಸೈಡ್ಗೆ. ಹೋಗೋ ಬರೋ ಆಗುತ್ತೆ. ಇನ್ನೇನು ಅಂದ್ರೆ ಮಗಾದ್ರೆ ಆಟೋ ಬುಕ್ ಮಾಡ್ತೀಯಾ, ಬೈಕ್ ತಗೋಗಲ್ಲ. ನಾನು ಪಾನಿಪುರಿ ತಿನ್ನೋದೆಲ್ಲಿ, ಅವ್ನು ಗೋಬಿ ತಿನ್ನೋದೆಲ್ಲಿ, ಅಲ್ಲೆಲ್ಲ ಸ್ಟಾಪ್ ಕೊಡಿಸಿ ನಿಲ್ಲಿಸಿ ತಿನ್ಕೋಬೋಣ. ಓಕೆನಾ? ನಂಗೆ ಸ್ಟಾಪ್ ಕೊಡ್ಸಲ್ಲ, ಅಲ್ಲಿಂದೆಲ್ಲ ಬುಕ್ ಮಾಡ್ಕೋಬೇಕು, ಅಲ್ಲಿಂದ ಬುಕ್ ಮಾಡ್ಕೋಬೇಕು ಅಷ್ಟೇ, ಏನು ಮಾಡೋಕ್ಕಿಲ್ಲ. ಈ ಬ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಂಗೆ ಗೊತ್ತಿಲ್ಲ. ಬಟ್ ಗೋಲ್ಗಪ್ಪ ದಿನಕ್ಕಂತೂ ಕಂಪಲ್ಸರಿ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಎಲ್ಲರೂ ಪ್ಲ್ಯಾನ್ ಇದೆಯಾ? ಅಲ್ಲ, ನೀವು ಹೇಳ್ತಿರಲ್ಲ ಬೇರೆ ಅದು ಎಲ್ಲ ಸ್ವಲ್ಪ ಸಣ್ಣ ಪುಟ್ಟ. ನನ್ನ ಮಗಳಿಗೆ ಮದ್ದು ತಿನ್ಸ್ಬಿಟ್ಟು ಬೇರೆ ಏನು ಕೆಲಸ ಇದೆ ಅದನ್ನ ನೋಡೋಣ ಅಷ್ಟೇ. ಎಸ್, ಬನ್ನಿ. ಹೇಳ್ತೀನ್ವಾ. ಫ್ಯಾಷನ್ ಫ್ಯಾಕ್ಟ್ರಿ ಹತ್ರ ಇರೋ ಗೋಲ್ಗಪ್ಪ ಶಾಪ್ ಏನಿದೆ ಅಲ್ವಾ, ಅಲ್ಲಿಗೆ ನಾವು ಯಾವಾಗಲೂ ಹೋಗೋದು ಅಂದರೆ ಗೋಲ್ಗಪ್ಪ ತಿನ್ನಬೇಕು ಅಂತ ಅಂದರೆ. ಸೊ ಅಲ್ಲಿ ಇನ್ನೂ ರೆಡಿ ಮಾಡ್ತಾಯಿದ್ರು. ಸೊ ಫ್ಯಾಷನ್ ಫ್ಯಾಕ್ಟ್ರಿಗೆ ಬರೋಣ ಅಂತ ಬಂದೆ. ಸಖತ್ ಆಫರ್ಸ್ ಇತ್ತು. ಹಂಗಾಗಿ ನನಗೆ ಬೇಕಾಗಿರೋ ಕಂಫರ್ಟಬಲ್ ವೇರ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ದೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನ್ನೋಂಗೆ ಆಗ್ತಾಯಿತ್ತು. ಬಟ್ ಯುಗಾದಿಗೆ ಒಳ್ಳೆ ಆಫರ್ಸ್ಗಳು ಬಿಟ್ಟಿದ್ದಾರೆ. ಒನ್ ಟೈಮ್ ಹೋಗಿ ಚೆಕ್ ಮಾಡಿ. ನೀವೇನಾದರೂ ಮೈಸೂರು ಬ್ಯಾಂಗ್ಳೂರವ್ರು ಆಗಿದ್ದರೆ, ಇಲ್ಲ ಫ್ಯಾಷನ್ ಫ್ಯಾಕ್ಟ್ರಿ ಎಲ್ಲಿದೆ ಎಲ್ಲ ಕಡೆನೂ ಸೇಮ್ ಆಫರ್ಸ್ ಇರುತ್ತೆ. ಒನ್ಸ್ ಚೆಕ್ ಮಾಡಿ. ನನಗೆ ಕಲೆಕ್ಷನ್ ಪರ್ಸ್ನಲಿ ಸಿಕ್ಕಾಬಟ್ಟೆ ಈ ಸಲ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂದ್ಕೊಂಡು ಹುಡ್ಕಾಡ್ತಾ ಇದ್ದೀನಿ. ನೋಡ್ತಾ ಇದ್ದೆ ಕೂಡ, ತುಂಬ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ನಾನು ಒಂದಷ್ಟು ತೊಗೊಂಡಿದ್ದೀನಿ. ಮನೆಗೆ ಹೋದ್ಮೇಲೆ ಖಂಡಿತ ತೋರಿಸ್ತೀನಿ ಯಾವ್ದಾವ್ದು ತೊಗೊಂಡೆ, ಏನು ಎತ್ತ ಅಂತ ಅಲ್ಲ. ಬಿಕಾಸ್ ನೀವೆಲ್ಲರೂ ಕೇಳ್ತೀರ ವೇರ್ ಮಾಡಿ ತೋರಿಸ್ಬಿಡಿ ಅಂತ. ಹಾಗಾಗಿ ಮನೆಗೆ ಹೋದ ತಕ್ಷಣ ತೋರಿಸ್ತೀನಿ. ನಾವು ಅವಾಗವಾಗ ಬಂದಾಗೆಲ್ಲ ಚೆಕ್ ಮಾಡ್ತಾ ಇರ್ತೀವಿ. ಅಂದರೆ ಆಫರ್ಸ್ಗಳೆಲ್ಲ ಇರುತ್ತೆ. ಆಫರ್ಸಲ್ಲಿ ಡೈಲಿ ವೇರ್ಸ್ ಆಗಿರ್ಬೋದು, ಇಲ್ಲ ವೆಸ್ಟರ್ನ್ ವೇರ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಸೊ ಫ್ರೆಂಡ್ಸ್, ನಾವು ಯಾವಾಗಲೂ ಗೋಲ್ಗಪ್ಪ ಇಲ್ಲೇ ತಿನ್ನೋದು. ಎಲ್ಲಿ ಅಂತ ಅಂದರೆ ಫ್ಯಾಷನ್ ಫ್ಯಾಕ್ಟ್ರಿ ಇದೆಯಲ್ಲ, ಅದರ ಆಪೋಸಿಟ್, ಅಂದರೆ ಅದು ಮುಂದೆನೇ ಇಲ್ಲೇ ಯಾವಾಗಲೂ ತಿನ್ನೋದು. ನೈಸ್, ಸಖತ್ ಟೇಸ್ಟಿಯಾಗಿರುತ್ತೆ. ಎಲ್ಲ ಬಂದು ಇಲ್ಲೇ ತಿಂತಾರೆ. ನಾವು ವೆಯ್ಟ್ ಮಾಡ್ತೇವೆ.
ಅಂದರೆ ಇಲ್ಲಿ ಒನ್ ಟೈಮ್ ಟೇಸ್ಟ್ ಮಾಡಿದ್ವಿ ನಾನು ಸುನಿಲೆಲ್ಲ ಬಂದಾಗ, ಏನೋ ಗೊತ್ತಿಲ್ಲ ತಿನ್ಬೇಕಂತ ಅನ್ನಿಸ್ತಾನೆ ಇರುತ್ತೆ. ಅದರಲ್ಲೂ ಈ ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಅಂದರೆ ಹಾಗೆ ಅಲ್ವಾ, ಏನಾದರೂ ಒಂದು ಇಷ್ಟ ಆಗೋದ್ರೆ ಅದನ್ನು ತಿಂತಾನೆ ಇರ್ತೀವಿ. ಸೊ ಚೆನ್ನಾಗಿರುತ್ತೆ. ಯಾವ ಕೈ ಯಾವ ಹೆಣ್ಣು ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ. ಹಾಂ, ನನಗೆ ಖಾರಪ್ಪ, ನಂಗೆ ಸ್ವೀಟ್ ಬೇಡ. ನಿನಗೇನು ಬೇಕು? ಯಾವ ಹ್ಯಾಂಡಲ್ ತಿನ್ನೋದಕ್ಕೆ? ಬಲಗೈಯಲ್ಲಿ ತಿನ್ನಪ್ಪ. ಸೊ ಫೈನಲಿ ಎಲ್ಲ ಬಿಲ್ ಮಾಡಿಸ್ಕೊಂಡು ವಾಪಸ್ ಮನೆ ಕಡೆ ಹೊರಟೆ. ಇವಾಗ ನಾನು ಅಂದ್ಕೊಂಡಂಗೆ ಗೋಲ್ಗಪ್ಪ ತಿಂದಾಯ್ತು, ತಿಂದ್ಬಿಟ್ಟು ಹಂಗೆ ಡೈರೆಕ್ಟ್ ಬಂದಾಯ್ತು ಅಷ್ಟೇ. ಸೊ ಫ್ರೆಂಡ್ಸ್, ಅಲ್ಲೇ ನಾನು ಫ್ಯಾಷನ್ ಫ್ಯಾಕ್ಟ್ರಿಗೆ ಹೋಗಿದ್ನಾ, ಒಂದಷ್ಟು ಬಟ್ಟೆ ತೊಗೊಂಡು ಬಂದಿದ್ದೀನಿ. ಸೊ ಅದನ್ನು ತೋರ್ಸೋಕ್ಕಿಂತ ವೇರ್ ಮಾಡೇ ತೋರಿಸ್ಬಿಡ್ತೀನಿ. ಯಾಕಂದರೆ ಇವಾಗ ನಾನು ಹೀಗೆ ಹಿಡಿದು ತೋರಿಸಿದ್ರೆ ನೀವು ವೇರ್ ಮಾಡಿ ತೋರಿಸ್ಬೇಕಿತ್ತು ಅಂತ ಹೇಳ್ತೀರಾ. ಹಾಗಾಗಿ ನಾನು ವೇರ್ ಮಾಡಿ ತೋರಿಸಿದ್ರೇ ನಿಮಗೆ ಒಂದು ಐಡಿಯಾ ಬರುತ್ತೆ ಅಲ್ವಾ ಹೆಂಗಿದೆ ಅಂತ. ಮತ್ತು ನೀವು ನಿಮ್ಮ ನಿಯರಲ್ಲಿರೋ ಫ್ಯಾಷನ್ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದ್ರಿ ಅಂದರೆ ಆಲ್ಮೋಸ್ಟ್ ಇದೇ ಥರ ಸಿಗುತ್ತೆ ನಿಮಗೆ. ಸೊ ಫಸ್ಟು ವೇರ್ ಮಾಡಿನೇ ತೋರಿಸ್ತೀನಿ, ಯಾವ್ದು ಚೆನ್ನಾಗಿದೆ ಅಂತ ಹೇಳಿ, ಓಕೆನಾ? ಇವಾಗ ಯೂಸ್ ಆಗಂತ ಬಟ್ಟೆಗಳನ್ನ ತಗೊಂಡ್ರು ಸದ್ಯಕ್ಕೆ. ಇವಾಗ ನನಗೆ ಯಾವ ಥರ ಕಂಫರ್ಟೇಬಲ್ ಬೇಕು ಅದು ತುಂಬ. ಸೊ ಫ್ರೆಂಡ್ಸ್, ಫಸ್ಟ್ ಒನ್ ಇದು ವೈಟ್. ಇದು ಆ್ಯಂಕಲ್ ಲೆಂತ್ ಇದೆ ನೋಡಿ, ತುಂಬ ಶಾರ್ಟು ಇಲ್ಲ, ಫುಲ್ ಲಾಂಗು ಇಲ್ಲ. ನನ್ನ ಮಮ್ಮಿ ಎಕ್ಸೆಲ್ ತಗೋತೀನಿ ಅಂತ ತಗೊಂಡಿದ್ದಾರೆ, ನಮ್ಮ ಮಮ್ಮಿ ಡಬಲ್ ಎಕ್ಸೆಲ್ ತಗೊಂಡಿದ್ದಾರೆ. ಬೇಕು ಪುಟ್ಟ, ಇಷ್ಟು ದಪ್ಪ ಆದ್ರೂ ಅಂದ್ರೆ ಯಾಕಂದ್ರೆ ಇನ್ನ 9 ತಿಂಗಳ ಹೊಟ್ಟೆ ದಪ್ಪ ಆದ್ರೆ ಸ್ವಲ್ಪ ಬೇಕಲ್ಲ, ಮತ್ತೆ ಆಮೇಲೆ ಬೇಕಾದ್ರೆ ಇಡ್ಸ್ಕೋಬೋದಲ್ಲ, ನೀನು ಆಲ್ಟ್ರೇಷನ್ ಮಾಡಿಸ್ಕೋಬಹುದು. ಅಯ್ಯೋ, ಎಷ್ಟು ಆಲ್ಟ್ರೇಷನ್ ಮಾಡಿಸ್ಬೇಕು, ಒಳಗಡೆ ಹಿಡಿತಾರೆ ಬಿಡುತ್ತಾರೆ. ಇಲ್ಲಿ ಇದ್ದಿದೆ ತೆಗಿಯೋದು ಬೆಲ್ಟ್. ಬೇಕು ಪುಟ್ಟ, ಫ್ರೀ ಇರಬೇಕು ಈ ಸೆಕೆ ಟೈಮಲ್ಲಿ, ಫ್ರೀ ಇರಬೇಕು. ಸೊ ವೈಟ್, ಇದು ವೈಟ್ ಮತ್ತೆ ಪಿಂಕ್ ಥ್ರೆಡ್ ಅಲ್ಲಿ ವರ್ಕ್ ಆಗಿದೆ. ಸೊ ಚೆನ್ನಾಗಿದೆ ಅಲ್ವಾ, ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಇದು ಫಸ್ಟ್ ಒನ್. ಇದು ನನ್ನ ಸೆಕೆಂಡ್ ಔಟ್ಫಿಟ್. ಈಗ ನಾನು ಫಸ್ಟ್ ಒನ್ ಸೆಕೆಂಡ್ ಒನ್ ಏನು ತೋರಿಸ್ತಾ ಇದ್ದೀನಿ, ಇದೆರಡು ಮಮ್ಮಿ ಸೆಲೆಕ್ಷನ್. ಮೂರು ಸೆಲೆಕ್ಟ್ ಮಾಡಿದ್ದಾರೆ, ನಾನು 2 ಸೆಲೆಕ್ಟ್ ಮಾಡಿದೆ. ಸೊ ಇದು ಕೂಡ ಅಷ್ಟೇ ಕಂಫರ್ಟೇಬಲ್ ಆಗಿದೆ. ಇವಾಗ ನಾನು ಏನು ತೋರಿಸ್ತಿದ್ದೀನಲ್ವಾ, ಇದು ಹೊರಗಡೆನೂ ವೇರ್ ಮಾಡ್ಬೋದು ಆ್ಯಂಡ್ ನಾವು ಮನೆ ಒಳಗಡೆನೂ ವೇರ್ ಮಾಡ್ಬೋದು. ಟ್ರೆಡಿಷ್ನಲ್ ಆಗು ವೇರ್ ಮಾಡ್ಬೋದು, ವೆಸ್ಟರ್ನ್ ಆಗು ವೇರ್ ಮಾಡ್ಬೋದು. ಸೊ ಇದಕ್ಕೆ ನಾವು ಲೆಗ್ಗಿನ್, ಆ್ಯಂಕಲ್ ಲೆಗ್ಗಿನ್ ಎಲ್ಲ ವೇರ್ ಮಾಡಿದ್ವಿ ಅಂತಂದರೆ ಟ್ರೆಡಿಷ್ನಲ್ ಲುಕ್ ಕೊಡುತ್ತೆ, ಹಾಗೆ ವೇರ್ ಮಾಡಿದ್ವಿ ಅಂತಂದರೆ ವೆಸ್ಟರ್ನ್ ಲುಕ್ಕು. ಸೊ ಚೆನ್ನಾಗಿದೆ. ಇದು ಅಷ್ಟೇ ಒಂಥರ ಡಿಫ್ರೆಂಟ್ ಆಗಿದೆ. ಅದು ವರ್ಕ್ ಅಲ್ವಾ ಆಗಿರೋದು? ವರ್ಕ್, ಥ್ರೆಡ್ ವರ್ಕ್ ಸಾಕಾಗಿದೆ, ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ಫ್ರೆಂಡ್ಸ್. ತುಂಬ ಹೆವಿ ಅನ್ಸಲ್ಲ, ಲೈಟ್ ವೆಯ್ಟ್. ಬ್ಲ್ಯಾಕ್ ಮತ್ತು ಪಿಂಕ್ ಥ್ರೆಡ್ ವರ್ಕ್ ಇದೆ. ಸೊ ಈ ಕಾಂಬಿನೇಷನ್ನು ಸೆಲೆಕ್ಟ್ ಮಾಡಿದ್ದು ಮಮ್ಮಿ. ಪರ್ಸ್ನಲಿ ನನಗೂ ತುಂಬ ಇಷ್ಟ ಆಯಿತು. ಎಲ್ಲ ಕಾಟನ್ ಮೆಟೀರಿಯಲ್ ಅಲ್ಲ ಮಮ್ಮಿ, ಸಾಫ್ಟ್ ಇದೆಲ್ಲ ಸಾಫ್ಟ್ ಕಾಟನ್ ಮೆಟೀರಿಯಲ್ ಚೆನ್ನಾಗಿದೆ ಅಲ್ವಾ. ಅದು ಈ ಸಮ್ಮರ್ಗೆ ನಾವು ಹೆವಿಯಾಗಿ ಬಟ್ಟೆ ಎಲ್ಲ ಹಾಕೋದ್ಕಿಂತ ಈ ಥರ ಕಾಟನ್ ಮೆಟೀರಿಯಲಲ್ಲಿ ಈ ಥರ ಲೈಟ್ ವೆಯ್ಟ್ ಯೂಸ್ ಮಾಡಿದ್ರೆ ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಆ್ಯಂಡ್ ಎಲ್ಲ ಸ್ಲೀವ್ಲೆಸ್ಸೇ ಚೆನ್ನಾಗಿದೆ. ಇಷ್ಟ ಬೇಕಂದ್ರೆ ಸ್ಲೀವ್ ಹಾಕ್ಸ್ಕೋಬೋದು. ಯಾಕೆ ನೀನು ಸೆಲೆಕ್ಟ್ ಮಾಡೋದು ಸ್ಲೀವ್ ಇದೆ? ಹೌದಾ? ಅದು ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ನಾನು ಸೆಲೆಕ್ಟ್ ಮಾಡಿರೋದು ಇಷ್ಟು ಆಫ್ ಆಗುತ್ತೆ ಅಂತ ಅವಳು ಗೊತ್ತಿರಲಿಲ್ಲ ಅಂತೆ. ಒಂಚೂರು ಅಂದರೆ ಇಷ್ಟೊಂದು ಶಾರ್ಟ್ ಆಗುತ್ತೆ ಅಂತ ಅನ್ಕೊಂಡಿಲ್ಲ, ಬಟ್ ಇದು ಮನೇಲಿ ಹಾಕೊಂಡು ಓಡಾಡ್ತೀನಿ. ಸೊ ಕಂಫರ್ಟೇಬಲ್ ಆಗಿದೆ. ಮತ್ತು ಸ್ಲೀವ್ ನೋಡಿ, ಟ್ರೆಂಡಿ ಸ್ಲೀವ್ ಇದೆ. ನಾನು 2 ತೊಗೊಂಡಿದ್ದೀನಿ, 2 ಸ್ಲೀವ್ ಇದೆ. ನಮ್ಮ ಮಮ್ಮಿ 3 ತೊಗೊಂಡಿದ್ದೆ, 3ಕ್ಕೂ ಸ್ಲೀವ್ ಇಲ್ಲ. ಅಂದ್ರೆ ಅಲ್ಲಿ ಏನು ಅಂದ್ರೆ ಈ ತರದ್ದು ತುಂಬಾ ಶಾರ್ಟ್ ಇತ್ತು, ನಾನು ತಗೊಂಡಿರೋದು ಲೆಂತ್ ಇದೆ, ಸ್ಲೀವ್ ಇಲ್ಲ. ಸ್ಲೀವ್ ಬೇಕಾದ್ರೆ ಹಾಕ್ಸ್ಕೋಬೋದಲ್ಲವ? ಯಾವುದಕ್ಕೆ ಬೇಡ, ಇಲ್ಲಿ ತಗೋಬೇಕು ಹಾಕ್ಸ್ಕೊ. ಎಲ್ಲದೂ ಸ್ಲೀವ್ ಇದೆ, ಬಟ್ ಏನು ಚೆನ್ನಾಗಿದೆ ಅದು. ಆ್ಯಂಡ್ ಇದು ಅಷ್ಟೇ ಕಂಫರ್ಟೇಬಲ್ ಆಗಿದೆ ಫ್ರೆಂಡ್ಸ್. ಮನೇಲಿ ಹಾಕೋಬೋದು, ಹೊರಗಡೆನೂ ಹಾಕೋಬೋದು, ನನ್ನ ಇಷ್ಟ. ಬಟ್ ಚೆನ್ನಾಗಿದೆ. ಅಂದರೆ ಎಲ್ಲ ಕಲರ್ ಕಾಂಬಿನೇಷನ್ ಫುಲ್ ಡಿಫ್ರೆಂಟ್ ಇರೋದು, ಯಾವುದು ಒಂದೊಂದೇ ಥರ ಕಲರ್ ತೊಗೊಂಡಿಲ್ಲ. ಎಸ್. ಮತ್ತು ವಿ ನೆಕ್ ಇದೆ, ಚೆನ್ನಾಗಿದೆ ನೋಡಿ. ವಿ ನೆಕ್ ಡಿಫ್ರೆಂಟ್ ಆಗಿದೆ. ಲಾಸ್ಟ್ ಒನ್ ಬಂದು ಇದು ವೈಟ್ ಸಿಮೆಂಟ್ ಮತ್ತು ಪಿಂಕ್ ಮತ್ತು ವೈಟಲ್ಲಿ ಥ್ರೆಡ್ ವರ್ಕ್ ಬಂದಿದೆ. ಫುಲ್ ಸ್ಲೀವ್ ಇದೆ. ಇದು ಟ್ರೆಂಡಿ ಸ್ಲೀವನ್ನೇ, ಬಟ್ ಚೆನ್ನಾಗಿದೆ ಅಲ್ವಾ. ಟೈಯಿಂಗ್ ಮಾಡ್ಬೋದು ಆ್ಯಂಡ್ ಟೈಯಿಂಗ್ ಮಾಡ್ಬೋದು. ಇಲ್ಲಿ ಟೈ ಮಾಡಿದ್ದೀನಿ ಬ್ಯಾಕ್ ಸೈಡು, ಇಲ್ಲ ಫ್ರಂಟ್ ಸೈಡ್, ನಿಮ್ಗೆ ಯಾವ ಸೈಡ್ ಕಂಫರ್ಟಬಲ್ ಆ ಸೈಡ್ ಮಾಡ್ಬೋದು. ಮತ್ತು ಇಲ್ಲೂ ಟೈಮ್ ಕೊಟ್ಟಿದ್ದಾರೆ. ಹೇಗಿದೆ? ನನಗಂತೂ ಇಷ್ಟ ಆಯಿತು.
ಖುಷಿ ಆಯಿತು. ನಿಮಗೇನು ಅನ್ನಿಸ್ತು, ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಅಲ್ವಾ? ಚೆನ್ನಾಗಿದೆ ಅಲ್ವಾ? ನೀನ್ ತಗೊಂಡದೆ ಚೆನ್ನಾಗಿದೆ. ಹಾಂ ಇಲ್ಲ, ಹೌದು, ಅಂದ್ರೆ ಇದು ಚೆನ್ನಾಗಿದೆ ಒಂಥರ. ಯಾವುದು ಇದು? ಇದು ತುಂಬಾ ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ಅದು ಒಂದು ಮಮ್ಮಿ ತಗೊಟ್ಟಿದಾರಲ್ಲ, ಅದು ಹೊರಗಡೆ ಹಾಕೊಂಡ್ರ ಮಗು, ಅದಕ್ಕೆ ನಾವು ತಗೊಂಡಿರೋದು. ಇದೂನು ಇದು ಮಾತ್ರ ಸ್ವಲ್ಪ ಶಾರ್ಟ್ ಆಯ್ತು ಅಷ್ಟೇ, ಏನಿಲ್ಲ. ಅಂದರೆ ಏನು ಗೊತ್ತಾ, ಇವಾಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಈ ಥರ ಕಂಫರ್ಟೇಬಲ್ ವೇರ್ನ ನಾನು ಹುಡುಕ್ತಾ ಇದ್ದೆ. ಎಲ್ಲೋದ್ರೂ ಶಾರ್ಟು. ನಮ್ಮ ಮಮ್ಮಿ ಶಾರ್ಟಲ್ಲಿ ಲಾಂಗಲ್ಲಿ ನೋಡ್ತಾ ಇದ್ರು, ನಾನು ಶಾರ್ಟ್ ಹಿಡಿದಿರೋದು ನೋಡ್ಬಿಟ್ಟು ಲಾಂಗ್ ಇಟ್ಬಿಟ್ಟು ಬಂದು ಶಾರ್ಟಿಗೆ ಕೈ ಹಾಕ್ತಾರೆ ಮಮ್ಮಿ. ಸೊ ಹಾಗಾಗಿ ಇಷ್ಟು ತಗೊಂಡು ಬಂದಿದ್ದೀನಿ ಇವಾಗ. ನಾನೆಲ್ಲ ತಗೊಂಡಿದ್ದು ಲಾಂಗೆ ತಗೊಂಡಿದ್ದೆ. ಸ್ವಲ್ಪ ಶೈಲಿಗೆ ಇಷ್ಟ ಆಗಲಿಲ್ಲ, ಅಂದ್ರೆ ಈ ಪ್ರೆಗ್ನೆಂಟ್ ಟೈಮಲ್ಲಿ ಏನಕ್ಕೆ ಪಾಪೊಳಗೆ ಬೇಜಾರು ಮಾಡೋದು ಅಂತ ನಾವು ಇಷ್ಟಪಟ್ಟಿದ್ದು ತಗೊಂಡೆ. ಇದೆಲ್ಲ ಫ್ಯಾಷನ್ ಫ್ಯಾಕ್ಟ್ರಿಯಲ್ಲೇ ತಗೊಂಡಿರೋದು. ಅಂಡ್ ಆಫರ್ಸ್ ಇದೆ, ತುಂಬಾ ತಗೊಳ್ಳಿ ಅಂತೀವಿ. ಬೆಂಗಳೂರು, ಮೈಸೂರು ಎಲ್ಲ ಕಡೆ ಫ್ಯಾಷನ್ ಫ್ಯಾಕ್ಟ್ರಿ ಇದೆ, ತುಂಬಾ ಒಳ್ಳೊಳ್ಳೆ ಆಫರ್ಸ್ ಇದೆ. ನೀವು ಬೇಕು ಅಂತಂದ್ರೆ ಹೋಗಿ ವಿಸಿಟ್ ಮಾಡಿ. ಆ್ಯಂಡ್ ನನ್ನ ಟಾಪ್ಸ್ ಎಲ್ಲ ಹೆಂಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ.